ಪ್ರಚಾರ ನಡೆಸಿದ್ದಾರೆ. ಮತ್ತು ಈಗಾಗಲೇ ಹಲವು ಸಲ ವಿಷಯ ಚರ್ಚೆ ಮಾಡಿದ್ವಿ ನಾವು. ಪ್ರತಿಯೊಬ್ಬ MLA ಇದು ನಮ್ಮ ಬೆಳಗಾವಿ ಜಿಲ್ಲೆ ಪ್ರತಿಯೊಬ್ಬ MLAನೂ ತಮ್ಮ ಏರಿಯಾದ ಹಿಡಿದು ತಮ್ಮ ಕೈ ಉಳಿಸ್ಕೊಳ್ಳುವಂಥ ಪ್ರಯತ್ನ, ಯಾರೋ ಬಂದು ನಮಗೆ ಎಂಟ್ರಿ ಆಗಬಾರ್ದು ಅಂತ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಇದು ಶುಭ ಸೂಚನೆ. ಯಾಕಪ್ಪ ಅಂದ್ರೆ ಇಲ್ಲಿ ಯಾರೂ ಒಬ್ಬ ಡಿಕ್ಟೇಟರಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ಮುಂದಿರೋ ಸಮಸ್ಯೆ ಏನಪ್ಪ ಅಂತಂದ್ರೆ ಹುಕ್ಕೇರಿ ಈಗಾಗಲೇ ಚುನಾವಣೆ ಮಾಡೋದು ರೆಡಿನೂ ಆಗಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಈ ಸತೀಶ್ ಅವರ ಮಾತನ್ನು ನೋಡ್ತೀನಪ್ಪ ಅಂತಂದ್ರೆ, ಬಾಲಚಂದ್ರ ಮಾತು ನೋಡ್ತೀನಂದ್ರೆ ಹುಕ್ಕೇರಿ ಬಾಲ್ ಚುನಾವಣೆ ಮಾಡೋದು ನಿಶ್ಚಿತ ಮಾಡಿದ್ದಾರೆ. ಇನ್ನು ಚುನಾವಣೆ ಗೆಲ್ತು ವಿಶ್ವಾಸ ಅವ್ರಿಗೆ ಅದ. ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಇರೋದನ್ನ ಏನಾಗ್ತದೆ ಆಗ್ತಾರೆ ಅಂತ ಲಾಸ್ಟ್ ಟೈಮ್ದಾಗ ಕಾಂಪ್ರಮೈಸ್ ಆದರೂ ಆಗುವಂತ ಏನೋ ಆಶೆ ಕೂತಿದ್ದಾರೆ. ಏನಾಗ್ತದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈಗ ಎಲ್ಲರ ಕಣ್ಣು ಹುಕ್ಕೇರಿ ವಿದ್ಯುತ್ ಸಂಘದ ಮೇಲೆ ಕಾಲಷ್ಟೇ ಈಗ ಹೇಳಿದ್ವಿ. ಹಿರಾಂತಿ ಈಗ ತುರ್ತು ಮುಖದಂಥ ಅಧ್ಯಾಯ. ಈಗ ಅದರ ನಂತರ DCC ಬ್ಯಾಂಕದ್ದು ಈಗ DCC ಬ್ಯಾಂಕಿನ ಸಲುವಾಗಿ BDC ಸಲುವಾಗಿ ಎಲ್ಲರೂ ತಮ್ಮ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ, ಸಂಘಟಿತವಾಗಿ ಮಾಡ್ತಾಯಿದ್ದಾರೆ. ತಮ್ಮದೇ ಆದ ಸಂಘಗಳು ಕಟ್ಕೊಂಡಿದ್ದಾರೆ, ಬನಗಳನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಆದರೆ ಇಲ್ಲಿ ಎಲ್ಲರೂ ಮಾತನಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೋದು ಒಂದು ಆಶಾವಾದ. ಮತ್ತು ಅದೇ ಕಾಲಕ್ಕೆ ರೈತರ ಬೇಡಿಕೆಗಳು ಅದರಲ್ಲೂ ಮೆದ್ಮೇಲೆ ಹೇಳ್ತಾ ಇರುವಂಥದ್ದು ಅಟ್ಲೀಸ್ಟ್ ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರ ಈ ಒಂದು ಬೆಳೆದ ಬೆಳೆಗೆ ಬೆಲೆ ಸಿಗುವಂಥ ಗ್ರಾಮ ಪಂಚಾಯಿತಿಗಳ ಹೆಂಗೆ APMC ಮಾಡಿದಾರಲ್ಲ ಹಾಗೆ ಗ್ರಾಮ ಪಂಚಾಯಿತಿಗಳನ್ನು ಈ ವ್ಯಾಪಾರ ಕೇಂದ್ರ ಮಾಡುವಂಥ ಒಂದು ದೊಡ್ಡ ಸಾಹಸ ನಮ್ಮ BDCC ಮಾಡ್ಬೋದಾ ಅನ್ನೋ ಮತ್ತೆ ಅದೇ ಪ್ರಶ್ನೆ ಮಾಡ್ತಾ, ಇದು ಈಗ ಹುಕ್ಕೇರಿ ಕಡೆ ಎಲ್ಲರ ಚಿತ್ತ ಯಾರು ಗೆಲ್ಬೋದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಕೈಗಳಲ್ಲಿ ವಂದನೆಗಳು.